ಲೇಡೀಸ್ ಡೇ ಔಟ್. ಪ್ರದೀಪ್ ಇಲ್ಲದೆ ಹೋಗ್ತಿರೋದು. ಬ್ಯಾಕ್ ಸೈಡಿಂದ ಪುಷ್ ಮಾಡ್ಬೇಕಂತ ಓಪನ್ ಆಗಿ ಕೂತಿರೋದು. ವಾವ್, ಇಟ್ಸ್ ನೈಸ್. ಓಕೆ, ಬಂದ ಕೂಡಲೇ ಸ್ನ್ಯಾಕ್ಸು ಓಪನ್ ತಗೊಂಡ್ರು. ನಾವು ವಿನ್ ಆದ್ವಿ. ಅದು ತಲೆ, ಇದು ಮೈ. ಪಲಾವ್ ಇದೆ. ಎಳೆದಿಂಗಳ ಊಟ. ನಂಗೆ ವೇಟಿಂಗಾ? ನಾನು ಒಬ್ಳೇನಾ? ಗಾಡಿನೂ ಬಂದಿಲ್ವಾ? ಅಮ್ಮ, ನಾನೇ ಲೇಟ್ ಅಂದ್ಕೊಂಡೆ, ಬಟ್ ಇಲ್ಲಿ ಇನ್ನೂ ವೆಹಿಕಲೇ ಬಂದಿಲ್ಲ. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಅಶ್ವಿನಿ. ಇವತ್ತು ಲೇಡೀಸ್ ಕ್ಲಬ್ಬಿಗೆ ಬಂದಿದ್ದೀನಿ. ಲೇಡೀಸ್ ಕ್ಲಬ್ಬಲ್ಲಿ ಇವತ್ತು ಪಿಕ್ನಿಕ್, ಲೇಡೀಸ್ ಡೇ ಔಟ್. ಒಂದು ರೆಸಾರ್ಟಿಗೆ ಹೋಗೋಣ ಅಂತ ಎಲ್ಲ ಡಿಸೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಅದನ್ನು ಅಟೆಂಡ್ ಮಾಡೋಣ ಅಂತ ಬಂದೆ. ತುಂಬ ಗಡಿಬಿಡಿ ಗಾಬರಿಲಿ ಬಂದೆ. ಇಲ್ಲೆಲ್ಲ ಕಾಲ್ ಮಾಡಿ ಹೇಳಿದ್ರು ಅಶ್ವಿನಿ ಬಾ ಅಂತ. ನೋಡಿದ್ರೆ ಇಲ್ಲಿ ವೆಹಿಕಲ್ಲೇ ಬಂದಿಲ್ಲ. 3 ವೆಹಿಕಲ್ ಹೋಗಿದೆ. 3 ವೆಹಿಕಲಿಗೆ ಆಗಷ್ಟು ಜನ ಒಟ್ಟಾಗಿದ್ದಾರೆ. ನಾಟ್ ಬ್ಯಾಡ್. ಇಷ್ಟು ಚೆನ್ನಾಗಿ ಉಳ್ಕೊಂಡಿದ್ದೀವಿ. ಇನ್ನೂ ಒಬ್ಬರು ಬರೋಕ್ಕಿದೆ ಅಲ್ಲ? ಒಬ್ಬರು ಬರೋಕ್ಕಿದೆ. ಅಲ್ಲೇ ಜಾಯ್ನ್ ಆಗ್ತಾರಂತೆ. ನೋಡೋಣ. ಯಾವುದೋ ಹೋಮ್ ಸ್ಟೇ? ವೃಕ್ಷಾ ವ್ಯಾಲಿ ನಿಯರ್ ಸೂರ್ಮನೆ ಫಾಲ್ಸ್ ಅಂತ. ನೋಡೋಣ. ನನಗಿದು ಫಸ್ಟ್. ನೀವೆಲ್ಲ ಹೋಗಿದ್ದೀರಾ? ಎಲ್ಲರೂ ಹೋಗಿದ್ದಾರೆ, ನಾನು ಒಬ್ಬಳೇ ಹೋಗಿಲ್ಲ. ಸೀರಿಯಸ್ಲಿ, ನಾನು ಇದೇ ಫಸ್ಟ್ ಟೈಮ್ ಈ ಥರ ಪ್ರದೀಪ್ ಇಲ್ಲದೆ ಹೋಗ್ತಿರೋದು. ಈ ಥರ ಹೋಗಿ ಗೊತ್ತೇ ಇಲ್ಲ. ಲಾಂಗ್ ಜರ್ನಿ ಆದರೆ ಅದು ಅಟೆಂಡ್ ಮಾಡ್ತಾ ಇರಲಿಲ್ಲ. ಸೊ ಇಲ್ಲೇ ಹತ್ತಿರ ಅಂತ ಹೇಳಿದ್ದಕ್ಕೆ ಬಂದೆ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಎವರ್ ಪಿಕ್ನಿಕ್. ಆಯಿತಾ? ಬರೀ ಹೆಣ್ಮಕ್ಳು ಅಂತ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ. ಫೈನಲಿ ಬಂತು. ಸೀರಿಯಸ್ಲಿ ಓಪನ್ನು. ಯಾವ ಥರ ವೆಹಿಕಲ್ ಬುಷ್ ಇದು? ಈ ಥರ ಓಪನ್ ಪ್ಲೇಸಲ್ಲಿ ಕೂತ್ಕೊಂಡು ಈಗ ಹತ್ತೋದೇ ಕಷ್ಟನಾ ಅಂತ. ಬ್ಯಾಕ್ ಸೈಡಿಂದ ಪುಷ್ ಮಾಡ್ಬೇಕಂತ ರೆಡಿಯಾಗಿ ಓಪನ್ ಆಗಿ ಕೂತಿರೋದು. ಸಾರಿ ಇಟ್ಕೊಬತ್ತೀರೋ ಟ್ಯಾಬ್ಲೆಟ್ ಇಲ್ಲ. ಹಂಗೆ ಬರ್ತಾ ಇದ್ದೀನ. ಚೆನ್ನಾಗಿದೆ. ಅವರಿಗೆಂತ ಭಯನಾ? ಮಧ್ಯೆ ಕೂತು ಅಷ್ಟು ಗಟ್ಟಿ ಹಿಡ್ಕೊಂಡಿದ್ದೆ. ನೀವು ಬಂದಿದ್ದೀರಂತ ಅವ್ರು ಹೇಳ್ತಾರೆ. ಯಾಕೆ? ಅದೇ ಮತ್ತೆ ಅದೆಲ್ಲ ಫುಲ್ ಆಗಿತ್ತೇನೋ ಅಲ್ಲ? ನಾವೆಲ್ಲ ಕಾಣಿಸ್ತಿರ್ಲಿಲ್ಲ. ಅದೇ ಫ್ರೀಯಾಗಿ ಹೋಗ್ತಾ ಇದೀವಿ ಈಗ ಮಕ್ಕಳ ಜೊತೆ. ಎಕ್ಸ್ಪೀರಿಯನ್ಸ್. ಚೆನ್ನಾಗಿ ಮಳೆ ಬರ್ತದೆ. ಹೌದು ಕಣೆ, ಮಳೆಗೆಳೆ ಬಂದರೆ ಹಿಂಗೆ. ಅದೇ ಸಣ್ಣ ಹನಿ, ಸಣ್ಣ ಹನಿ ಆಗ್ತಾ ಇದೆ. ಮಳೆ ಬಂದರೆ ದೇಡೆ ಗತಿ ಒಳಗೆ ಕೂತ್ಕೊಬೇಕು. ಒಳಗೋಗಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಇಷ್ಟು ಜನಕ್ಕೆ. ಇಲ್ಲ, ಇನ್ನೇನೊಂದು 5 ನಿಮಿಷದ ದಾರಿನ ಅಂತಾಗ. ಬೇಡ, ಮಳೆ ಬೇಡ. ಫೈನಲಿ ವೃಕ್ಷಾ ವ್ಯಾಲಿ. ವಾವ್, ಇಟ್ಸ್ ನೈಸ್. ಓಕೆ, ಎಲ್ಲ ಇಳಿರೋ. ಇಳಿಯಕ್ಕಲ್ಲ ಆಗ್ತಿಲ್ಲ. ತಲೆ ಕೂದಲಂತೂ ಜಂಪ್ ಮಾಡಿ ಇಳಿಬೇಕು. ಕೈಗೆಲ್ಲ ಸಿಕ್ಕಾಕೊಂಡಿಲ್ಲ ಸದ್ಯ. ಫಸ್ಟ್ 3 ವೆಹಿಕಲಲ್ಲಿ ಬಂದವರು ಅಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮದೇ ಲಾಸ್ಟ್ ಟ್ರಿಪ್ಪು. ಇನ್ ವೃಕ್ಷಾ ವ್ಯಾಲಿ ಫಾರ್ ಪಿಕ್ನಿಕ್ ಫ್ರಮ್ ಅನ್ನಪೂರ್ಣೇಶ್ವರಿ ಮಹಿಳಾ ಮಂಡಲ್ ಹ್ಯಾವಿಂಗ್ ಫನ್. ಎಲ್ಲ ಸರ್ಕಲ್ ಮಾಡಿ ಕೂತಿದ್ದಾರೆ. ಕ್ಲಬ್ಬಿನ ಅಧ್ಯಕ್ಷರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಎಸ್, ಓಕೆ. ಶುಭ. ಓಕೆ, ಬಂದ ಕೂಡಲೇ ಸ್ನ್ಯಾಕ್ಸು ಸ್ಟಾರ್ಟ್ ಮಾಡಿಕೊಂಡ್ರು. ಜೊತೆಗೆ ಸ್ನ್ಯಾಕ್ಸ್ ಸ್ಟಾರ್ಟ್ ಮಾಡಿಬಿಟ್ರು. ಏನು? ನಮ್ಮದು ಮಹಿಳಾ ಮಂಡಳಿಯ ಬೆಳದಿಂಗಲ ಊಟ ಅಂತ ಹೇಳಿ ನಂಬಿಕೊಂಡಿದ್ದೇವೆ. ಅದರ ಲೆಕ್ಕದಲ್ಲಿ ಸುಜಯ್ ಅವರ ಮಗಳಿಗೆ ಎಂಗೇಜ್ಮೆಂಟ್ ಆದ ಪ್ರಯುಕ್ತ ಅವರು ಚಂಪಾಕಲಿ ಸ್ವೀಟ್ ಅನ್ನು ಕೊಟ್ಟಿದ್ದಾರೆ. ಓಕೆ ಓಕೆ.
ಇವತ್ತು ಪಿಕ್ನಿಕ್ ರೆಡಿ ಮಾಡಿರೋದು ನಮ್ಮ ಲೇಡೀಸ್ ಕ್ಲಬ್ಬಿಂದ ಬೆಳದಿಂಗಳ ಊಟ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡ್ತಿರೋದು. ಆ್ಯಂಡ್ ಅವ್ರು ಹೇಳ್ದಂಗೆ ನಮ್ಮ ಲೇಡೀಸ್ ಕ್ಲಬ್ನ ಮೆಂಬರಿನ ಮಗಳದು ಎಂಗೇಜ್ಮೆಂಟ್ ಆಯಿತು ಅಲ್ವಾ. ಸೊ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರು ಬರಲಿಲ್ಲ ಅಲ್ಲ, ಸುಜಿ ಅವರು ಬರ್ತಾರಾ? ನೆಕ್ಸ್ಟ್ ಬೇರೆ ಸ್ನ್ಯಾಕ್ಸ್ ಏನು? ಗೋಲಿ ಬಜ್ಜಿ ಮತ್ತು ಚಟ್ನಿ ಕಾಫಿ. ಓಕೆ, ನನ್ನ ಲೆಕ್ಕದಲ್ಲಿ. ಓ, ನಿಮ್ಮ ಲೆಕ್ಕದಲ್ಲ, ಅಧ್ಯಕ್ಷರ ಲೆಕ್ಕದಲ್ಲಿ. ಓಕೆ, ಅಲ್ಲಿಗೆ ತಂದು ಸರ್ವ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ನಿಮ್ದಲ್ಲ, ಚಟ್ನಿ ತರಲಿಲ್ಲ. ಓಕೆ, ಇಲ್ಲಿಡಿ, ಕೆಳಗಿಡಿ, ಇಲ್ಲಿಡಿ. ಸಾಕು, ಇಲ್ಲೊಂದು ತೊಗೊಂಡಿದ್ದೆ, ನೀವು ತೊಗೊಂಡೋಗಿ ಒಂದು. ಗೋಲಿ ಬಜ್ಜಿ ಆಯಿತು, ನೆಕ್ಸ್ಟ್ ಕಾಫಿ. ಸ್ನ್ಯಾಕ್ಸ್ ಆಯಿತು. ಈಗ ಫೋಟೋ ಸೆಷನ್ ಅಂತ ಲೇಡೀಸ್ ಕ್ಲಬ್ ಬಂದಮೇಲೆ ಒಂದು ಫೋಟೋ ಇಲ್ದಿದ್ರೆ ಹೇಗೆ ಹೇಳಿ? ಈ ಕಡೆ ಇಲ್ಲಿ ನಿಂತ್ರೆ ಎಲ್ಲರೂ, ಅಲ್ಲಿ ಆ ಕಡೆಗೆ ಆಸಿ ಅಂದರೆ ಎಲ್ಲ ಬರುತ್ತಲ್ವಾ, ಮೇಲೆ ನಿತ್ರ ಇಲ್ಲಿ ನಿಂತ್ರೆ ಎಲ್ಲರೂ ಅಲ್ಲ. ಇದು ಜಾಗ ಚೆನ್ನಾಗಿದೆ, ಆ ರೌಂಡಲ್ಲಿ ಇದೆಯಲ್ಲ. ಸೊ ನಾವು ಕೆಳಗೆ ಇಳಿಬೇಕು ಕಣ್ರಿ, ಇಲ್ಲಿ ನಿತ್ರೆ ಕಾಣೋದಿಲ್ವಾ ಅಂತ ನಮ್ಮ ತಲೆ ಅಡ್ಡ ಬರುತ್ತೆ. ನಾವು ಇನ್ನೂ ಮೇಲೆ ಹತ್ತಬೇಕಾಗುತ್ತೆ. ಫೋಟೋ ಸೆಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಕೆಳಗೆ ಹೋಗೋಣ. ಆ ಜಾಗದಲ್ಲಿ ಚೆನ್ನಾಗಿದೆ ಫೋಟೋ ಅಂತ. ಆ್ಯಕ್ಚುಲಿ ಇಲ್ಲಿ ಬಂದು ಸ್ಟೇ ಆಗೋಕ್ಕೆ ಇಲ್ಲೆಲ್ಲ ರೂಮ್ಸು ಏನಂತ ಗೊತ್ತಾಗ್ತಿಲ್ಲ ನನಗೆ. ಆ್ಯಕ್ಚುಲಿ ಇಲ್ಲಿ ಬಂದಿದ್ರಿಗಿಂತ ಬಂದಿದ್ದ ದಾರಿ ಚೆನ್ನಾಗಿತ್ತು. ಐ ಮೀನ್ ಆ ವೆಹಿಕಲಲ್ಲಿ ಬಂದಿದ್ದು ತುಂಬ ಫನ್ ಇತ್ತು. ಸೊ ಇಲ್ಲಿ ಅಷ್ಟೇನು ಗೊತ್ತಾಗ್ತಿಲ್ಲ, ಇನ್ನು ನೋಡಬೇಕು. ಏನಿಲ್ಲ, 4 ಜನ ಸೇರಿದ್ದೀವಲ್ಲ ಹೆಣ್ಮಕ್ಳು, ಅದೇ ಮಜಾ ಅಷ್ಟೇ. ಈ ಜಾಗ ಚೆನ್ನಾಗಿದೆ. ಎಸ್, ಸಿಂಪಲಾಗಿ ಚೆನ್ನಾಗಿದೆ, ಕ್ಲೀನ್ ಇದೆ ಅಲ್ಲ. ಹೌದು, ರೀಸೆಂಟಾಗಿ ಓಪನ್ ಆಗಿದ್ದು ವೃಕ್ಷ ವ್ಯಾಲಿ. ಕಂಪ್ಲೀಟ್ ಅಥವಾ ಏನಾದ್ರು ಚೂರಾರು ಇತ್ತ ಇಲ್ಲಿ? ಏನೂ ಇರಲಿಲ್ಲ. ಓಪನ್ ಆಗಿರೋದು. ಓಕೆ, ಅದಕ್ಕೆ ಸದ್ಯಕ್ಕಂತೂ ಕ್ಲೀನ್ ಇದೆ. ಇನ್ನೇನೋ ಗೊತ್ತಿಲ್ಲ ಹೇಗೆ ಮೇಂಟೈನ್ ಮಾಡ್ತಾರೆ ನೋಡಬೇಕು. ಒಂದು ಜಾತಿ ಇದೇ ಆಗಿಬಿಟ್ಟಿದೆ. ಈ ಗೇಮಿಗೆ ಏನಂತಾರೋ ಜಂಪಿಂಗ್ ಜಪಾಂಗ್ ಹಂಗೆ ಹೇಳೋದು. ಇದಕ್ಕೆ ಬಂದಾಗಿಂದ ಇಲ್ಲೇ ಇದ್ದಾನೆ ಆಟಾಡ್ತಾ. ಅಕ್ಕ ಇರಬೇಕಿತ್ತು ಅಲ್ಲನಾ? ಅಕ್ಕ ಇರಬೇಕಿತ್ತು ಅಂದೆ. ನಿನಗೆ ಪಾರ್ಟ್ನರ್ ಆಗ್ತಿರ್ಲಿಲ್ಲ, ನಂಗೆ ಪಾರ್ಟ್ನರ್ ಆಗ್ತಿದ್ಲು. ಈಗಷ್ಟೇ ಅವ್ರು ಹೇಳಿದ್ರು ಸ್ವೀಟು ನಿಮ್ಮ ಲೆಕ್ಕದ್ದು ಅಂತ. ಸೊ ತೋರ್ಸೋಣ ಅಂತ. ಇವರ ಮಗಳ ಎಂಗೇಜ್ಮೆಂಟ್ ಆಯಿತು ರೀಸೆಂಟಾಗಿ. ಸೊ ಹೌದಾ? ಓಕೆ. ಈಗೇನೋ ಗೇಮ್ಸ್ ಆಡಿಸ್ತಿದ್ದಾರೆ. ಯಾವ ಗೇಮ್ ಅಂತ ಏನೋ ಗೊತ್ತಾಗಿದೆ. ಅದೊಂದು ಗ್ರೂಪು, ನಮ್ಮದೊಂದು ಗ್ರೂಪ್ ಆಗ್ತದೆ. ಫೈನಲಿ 6 ಜನದ ಒಂದು ಗ್ರೂಪ್ ಆಗಿದೆ, 5 ಗ್ರೂಪ್ ಆಗಿದೆ ಅಲ್ವಾ? ಏನು ಗೇಮ್ ಆಡಿಸ್ತಾರೋ ನೋಡ್ಬೇಕು. ಫಸ್ಟ್ ಗೇಮೇ ಅಂತ್ಯಾಕ್ಷರಿ. ಅದು ಕನ್ನಡ ಹಾಡಿಗೆ ಮಾತ್ರ ನೋಡಿ. ಇವರು ಔಟ್ ಆದ್ರು. 2 ಲೈನ್ ಹೇಳಿದ್ರು ಅಂತ 4 ಲೈನ್ ಹೇಳಿದ್ರು. ಅಂತ್ಯಾಕ್ಷರಿ ಗೇಮಲ್ಲಿ 3 ಜನ ತಗೊಂಡ್ರು, 3 ಗ್ರೂಪನ್ನು ತಗೊಂಡ್ರು. ನಾವು ವಿನ್ ಆದ್ವಿ. ನೆಕ್ಸ್ಟ್ ಅಂತ ಪೇಪರ್ ಬೋಟ್ ಮಾಡೋದೇನೋ ಅಂತಿದ್ದಾರೆ. ಸೊ ನೋಡಬೇಕು ನಮ್ಮ ಟೀಮ್ ಎಲ್ಲಿಗೆ ಹೋಗುತ್ತೆ ಅಂತ. ಇವರೇ ವಿನ್ನರು ಪೇಪರ್ ಬೋಟ್ ಮಾಡೋದ್ರಲ್ಲಿ. ಎಸ್, ನೆಕ್ಸ್ಟ್ ಒಂದು ಗೇಮ್ ಆಯಿತು, ಅಲ್ಲಿ ಕ್ವಿಜ್ ಇತ್ತು. ಕ್ವಿಝಲ್ಲಿ ಈ ಗ್ರೂಪ್ ಆ್ಯಂಡ್ ಆ ಗ್ರೂಪ್ ವಿನ್ ಆಯಿತು 7 ಮಾರ್ಕ್ಸಲ್ಲಿ. ನಾವು ರನ್ನರ್ ಅಪ್. ಕಮ್ ಅಗೇನ್. ವರ್ಲ್ಡ್ ಓಕೆ, ನೆಕ್ಸ್ಟ್ single x double x triple x questioning we use ice for this. We use ice. Seeing ice. C yes. Not you. I very good. ವಾವ್, ಆಯ್ತು. ನೆಕ್ಸ್ಟ್ ಗೇಮ್ ಮೆಮೊರಿ ಟೆಸ್ಟ್ ಅಂತೆ. ಆಯ್ತಾ, ಇಲ್ಲಿ ಹಾಕಿದ್ದಾರೆ. ಇದೊಂದು ಗೇಮ್. ಇವಾಗ ಬಲೂನ್ ಹೊಡಿತಾ ಇರಬೇಕು, ಚಾಕ್ಲೇಟ್ ತಿನ್ನಬೇಕು. ಬಲೂನ್ ಬಿದ್ದರೆ ಹೋಯ್ತು. ಎಷ್ಟು ಚಾಕ್ಲೇಟ್ ತಿಂತಾರೆ ಅಂತ ನೋಡೋ ಗೇಮ್.
ಇಷ್ಟೋ ತನಕ ಗೇಮ್ಸ್ ಆಯಿತು. ಈಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಯಾವ ಥರ ಇರುತ್ತೆ ನೋಡಬೇಕು. ಬೇರೆ ಯಾವುದಿಲ್ಲ, ನಮ್ಮದೇ ಒಂದಿಷ್ಟು ಫನ್ ಅಲ್ಲ. ತೋರಿಸೋದಾ? ರೇವತಿ ಟೀಚರ್. ಯಾವ ಸ್ಕೂಲ್ ಟೀಚರ್ ಹೇಳ್ಬೋದಾ, ಕೇಳ್ಬೋದಾ? ಗೌರ್ಮೆಂಟ್ ಸ್ಕೂಲು. ಓಕೆ, ಎಲ್ಲಿ ಹೇಳಿ? ಶಾಲೆ ಎಲ್ಲಿ ಹೇಳಿ? ಕೋಟೆಹೊಳೆ, ಕಲಶೇಶ್ವರ ನಗರ. ಓಕೆ, ಅಲ್ಲಿ ಟೀಚರ್ ಅವರು. ಪ್ರೈಮರಿ ಸ್ಕೂಲ್? ಪ್ರೈಮರಿ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್. ಯಾವ ಸಬ್ಜೆಕ್ಟ್ ತಗೊಳ್ತೀರಾ ಮೇಡಮ್? ನಾವು ಎಲ್ಲ ಸಬ್ಜೆಕ್ಟು ತಗೋತೀವಿ. ಈಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತೀವಿ, ಹೋಗೋಣ. ಯಾವ ಥರ ಇರುತ್ತೆ ಅಂತ ತೋರಿಸ್ತೀವಿ. ಅಶ್ವಿನಿ ಹೇಗೆ ಅನ್ನಿಸ್ತು ಗೇಮು? ಸೂಪರ್ ಆಗ್ತದೆ. ಈಗ ನೀರಿಗೆ ಮುಳುಗಿದ್ರೆ ಅದು ಎಂಥ ಸೆಕೆ ಆಗ್ತಾ ಇದೆ. ಸದ್ಯಕ್ಕೆ ಮಳೆ ಬರಲಿಲ್ಲ. ಸ್ಟಾರ್ಟಿಂಗ್ ಬಂದಿದ್ರೆ ಚೆನ್ನಾಗಿರಲಿಲ್ಲ. ಮೈಕ್ ಆ ಕಡೆ ಇಟ್ಕೊಂಡು ಮಾತಾಡ್ತಿದ್ದೀನಿ. ಏನು ಗೊತ್ತಾಯ್ತು, ಏನು ಕೇಳಿಸ್ತು? ಗುಡ್ಡ ಕಾಣಿಸ್ತೆ ಅಂತಾರೆ, ಎಂತದೆ ತೋರಿಸಿ. ನಾನೇ ಮಲಗಿರೋ ಹಾಗೆ ಕಾಣುತ್ತೆ. ತಡಿ, ಇಲ್ಲಿ ಮರ ಅಡ್ಡ. ಓ, ಇಲ್ಲಿ ಯಾರೋ ಆಲ್ರೆಡಿ ಇದ್ದಾರೆ. ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆನೆ ಗುಡ್ಡ ಅಂತೆ. ಸೊ ಅದು ತಲೆ, ಇದು ಅದು ತಲೆ, ಇದು ಮೈ, ಇದು ಸೊಂಟ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆನೆಗುಡ್ಡ. ಬುಷು ವೇಟಿಂಗು, ಬಾ ಡ್ರೆಸ್ ಚೇಂಜ್ ಮಾಡಿ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ರೈಟ್ ಸೈಡ್ ಈ ರೀತಿ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಬಂದರೆ ಸಿಗುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದ್ರ ಮಧ್ಯೆ ನಿಮಗೆ ಇರಿಟೇಟ್ ಆಗ್ತಿದೆಯಾ ಗೊತ್ತಿಲ್ಲ, ಕ್ಲೋಸಪ್ಪಲ್ಲಿ ನನ್ನ ಫೇಸ್ ನೋಡಿ ಆ್ಯಕ್ಚುಲಿ ನನ್ನ ಮಗ ಏನೋ ಕಿತಾಪತಿ ಮಾಡಿ ಕ್ಯಾಮ್ರಾ ರೇಷಿಯೋನೇ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಅನ್ಫಾರ್ಚುನೇಟ್ಲಿ ನಂಗೆ ವೀಡಿಯೋ ಮಾಡ್ತಾ ಗೊತ್ತಾಗಿಲ್ಲ, ಆಮೇಲೆ ಗೊತ್ತಾಯಿತು. ಸೊ ಪ್ಲೀಸ್ ಫರ್ಗಿವ್ ಮಿ. ಆ್ಯಂಡ್ ನೀವೇನಾದ್ರು ಮೊಬೈಲಲ್ಲಿ ನೋಡ್ತಿದ್ರೆ ಸ್ವಲ್ಪ ದೂರ ಇಟ್ಕೊಳ್ಳಿ. ಆ್ಯಂಡ್ ಟಿ ವಿಲಿ ನೋಡ್ತಿದ್ರೆ ಸ್ವಲ್ಪ ದೂರ ಕೂತ್ಕೊಳ್ಳಿ. ಅದರ್ವೈಸ್ ರಾತ್ರಿ ಬೆಚ್ಚ ಬಿದ್ದರೆ ಕಷ್ಟ. ಕೂದಲು ಬೇರೆ ಬಿಟ್ಕೊಂಡಿದ್ದೀನಿ. ಅಷ್ಟೇ ಆಯ್ತಾ? ಗೌರೀಶಾ ಇನ್ನೇನು ಚಂಡಿ ಆಗದೆ ತಗೊಂಡು. ಬರ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನೋಡ್ತಿರೋ ನಿಮಗೆ ಅನಿಸಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಯಾಕಿಷ್ಟು ರಿಯಾಕ್ಟ್ ಮಾಡ್ತಿದ್ದಾಳೆ, ಹೆದರ್ತಿದ್ದಾಳೆ ಅಂತ. ಬಟ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತ ನೋಡೋದೇ ಬೇರೆ, ಅಲ್ಲಿ ಇಳಿದ ಮೇಲೆ ಆಗೋ ಎಕ್ಸ್ಪೀರಿಯನ್ಸೇ ಬೇರೆ. ಅದು ಆ್ಯಕ್ಚುಲಿ ತುಂಬಾ ಡೆಪ್ತ್ ಇತ್ತು. ನೀವೇ ನೋಡ್ತಿರ್ಬೋದು ಎಲ್ಲಿ ತನಕ ನೀರಿದೆ ಅಂತ. ಆ್ಯಂಡ್ ಲೈಟಾಗಿ ಬಾಡಿ ಶೇಕ್ ಮಾಡಿದ್ರು ಆ ಥರ ಬೌನ್ಸ್ ಆಗ್ತಾ ಇದ್ವಿ. ಆ್ಯಂಡ್ ಇದ್ರ ಮಧ್ಯೆ ಬ್ಯಾಲೆನ್ಸ್ ತಪ್ಪಿ ಬೀಳಕ್ಕಾದೆ. ಬಟ್ ಅಲ್ಲಿ ರಾಡ್ ಇಟ್ಕೊಂಡಿರೋದ್ರಿಂದ ಅಲ್ಲಿಗೆ ನಿಂತೆ. ಆ್ಯಕ್ಚುಲಿ ನಾನು GRS ಫ್ಯಾಂಟಸಿ ಪಾರ್ಕ್, ಹೊಳೆ, ಸಮುದ್ರ ಎಲ್ಲ ಥರ ನೀರಲ್ಲೂ ಆಡ್ದೋಳೆ. ಬಟ್ ಎಲ್ಲ ಕಡೆನೂ ನೀ ಕ್ಯಾಪ್ ಮುಳುಗೋ ತನಕ ಮಾತ್ರ ಮುಂದೆ ಹೋಗ್ತಿದ್ದೆ. ಪ್ರದೀಪ್ ಕರೆದ್ರೂ ಹೋಗ್ತಿರ್ಲಿಲ್ಲ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಎಷ್ಟು ಉದ್ದ ಇದ್ದೀನಿ ಆದರೂ ಕೂಡ ನನ್ನ 65% ಬಾಡಿ ನೀರಲ್ಲಿದೆ. ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅಶ್ವಿನಿ ಮಾಡಿದ್ದು
ಅಲ್ಲಿ ಸಿಟ್ಟಿಂಗ್ ಪೊಸಿಷನ್ ಇಡಾಕ್ಬೇಡಿ ನಿಮಗೆ ಇಡಾಕ್ಬೇಡಿ ಇಲ್ಲೇ ಬಿಡಬೇಕು. ಹಾಗೆ ಒಂದು ಸ್ವಲ್ಪ ಕಾಪಿ ಕೊಯ್ಕೊಂಬನ್ನಿ. ತಕ್ಷ ಪಿರಪೊಲ ಬೂರುಂಡ ಬಂಗಯ್ಯ ಅಂಚ. ನಮ್ಮ ಸ್ವಿಮ್ಮಿಂಗ್ ಕೋಚ್ ನಾಲ್ಕೇ ಜನ ಇಳಿದಿರೋದು ಡಾಕ್ಟರ್ ಜಾನಕಿ ಸುಂದರೇಶ್. ಒಬ್ಬರೇ ಸ್ಟೂಡೆಂಟ್ ಸಿಕ್ಕಿದ್ದು. ಐದು ಜನದಲ್ಲಿ ಒಬ್ಬರೇ ಸ್ಟೂಡೆಂಟ್ ಸಿಕ್ಕಿದ್ರು. ನೀರಿಗೆ ಇಳಿಯಕ್ಕೆ ಹೆದರ್ಕೊಂಡವರೇ ಮಾಡ್ತಿದ್ದಾರೆ, ಹುಡುಗರೇ ಮಾಡ್ತಿದ್ದಾರೆ. ವಿಡಿಯೋ ಕ್ರೆಡಿಟ್ಸ್ ಗೋಸ್ ಟು ಸುಚಿತಾ. ಥ್ಯಾಂಕ್ ಯು ಸುಚಿತಾ. ಸೀರಿಯಸ್ಲಿ ಹಿಡಿಯೋಷ್ಟೊತ್ತಿಗೆ ಎಷ್ಟು ಹೆದರಿಕೆ ಆಯ್ತು, ಈಗ ಎಷ್ಟು ಖುಷಿ ಆಗ್ತದಲ್ಲ. ಇದೇ ಆಕ್ಚುಲಿ ಸೆಂಟರ್ ಆಫ್ ಅಟ್ರಾಕ್ಷನ್. ಇದು ವೃಕ್ಷ ವ್ಯಾಲಿ. ಇದಕ್ಕೆ ಇಳಿದಿದ್ರೆ ಟೋಟಲ್ ವೇಸ್ಟ್. ಇವರಿಬ್ರು ಬಂದ್ರು. ಸೀರಿಯಸ್ ಅಷ್ಟು ಜನದಲ್ಲಿ ನಾವಿಷ್ಟೇ ಜನ ಇಳಿದಿದ್ದು ಆಯ್ತಾ. ಧೈರ್ಯ ಮಾಡಿ ಯಾರು ಡ್ರೆಸ್ ತಂದಿಲ್ಲ, ಅದು ಬೇರೆ ವಿಷಯ. ಚೆನ್ನಾಗಾಯ್ತಲ್ಲ, ಖುಷಿ ಆಯ್ತು. ನಮ್ ಡಾಕ್ಟರ್ ಅಲ್ಲಿ ಸ್ವಿಮ್ಮಿಂಗ್ ಕೋಚ್ ಡಾಕ್ಟ್ರು ನನಗೆ ಸ್ವಿಮ್ಮಿಂಗ್ ಹೇಳ್ಕೊಟ್ಟವ್ರು. ಸ್ವಿಮ್ಮಿಂಗ್ ಹೇಳ್ಕೊಟ್ಟು ಡಾಕ್ಟ್ರು ಅಲ್ಲಿ ಯಾರಿಗೆ ಹೇಳ್ಕೊಡಕ್ ಹೋಗಿದ್ದಾರೆ. ಪೂರಿ ಮುಗಿಸ್ಕೊಂಡು ಸೀದಾ ಈ ಕಡೆ ಬಂದ್ವಿ. ಇಲ್ಲಿ ಬೆಳದಿಂಗಳ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದ್ದಿದ್ದು ಇವತ್ತು ಕಾನ್ಸೆಪ್ಟೇ ಅದು, ಪಿಕ್ನಿಕ್ ಥರ. ಆ್ಯಂಡ್ ಇದು ಬೆಳದಿಂಗಳ ಊಟ, ವುಮೆನ್ಸ್ ಡೇ ಸ್ಪೆಷಲ್. ಸೊ ನೋಡೋಣ ಬೆಳದಿಂಗಳ ಊಟದಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ, ಆ್ಯಂಡ್ ಯಾವ ಥರ ಆಗುತ್ತೆ ಅಂತಲೇ ತೋರಿಸ್ತೀನಿ. ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲಿಗೆ ಎಲ್ಲರೂ ಇಳಿಲಿಲ್ಲ, ಸೊ ಎಲ್ಲ ಬೇಗ ಬಂದು ಇಲ್ಲಿ ಕೂತಿದ್ದಾರೆ ರೌಂಡ್ ಮಾಡಿಕೊಂಡು. ಸೊ ನಾವು ಒಂದಿಷ್ಟು ಜನ ಎಂಜಾಯ್ ಮಾಡಿದವರು, ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಏನು ಆಗ್ತದೆ ನೋಡೋಣ. ಇಲ್ಲೆಲ್ಲ ಅವ್ರವ್ರ ಒಪಿನಿಯನ್ನ ಏನು ಹೇಳ್ತಾರೆ ಇದಕ್ಕೆ ಕೊನೆಯದಾಗಿ ಹೇಳ್ತಾರೆ, ಅದೇ ಶೇರ್ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಸೊ ಫಸ್ಟ್ ಗ್ರೂಪ್ ದೇ ಗಾಟ್ ಫಸ್ಟ್ ಪ್ರೈಸ್. ಕಂಗ್ರ್ಯಾಚುಲೇಷನ್ಸ್. ಸೆಕೆಂಡ್ ಪ್ಲೇಸ್ ಬಂತು. ಥರ್ಡ್ ಪ್ರೈಸ್. ಥ್ಯಾಂಕ್ ಯು ಸೊ ಮಚ್. ಮಹಿಳಾ ಸಮಾಜದಲ್ಲಿ ಇಷ್ಟೊಂದು ಮುತ್ತುವರ್ಜಿ ಇಟ್ಕೊಂಡು ನಮ್ಮನ್ನೆಲ್ಲ ವಿಡಿಯೋ ಮಾಡಿ ಇದನ್ನೆಲ್ಲ ಹುಮ್ಮಸಿ ಇದರೆಲ್ಲ ತುಂಬ ಸಂತೋಷ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಫೈನಲಿ ಬೆಳದಿಂಗಳ ಊಟಕ್ಕೆ ಇಲ್ಲಿಗೆ ಬಂದ್ವಿ. ಈ ಥರ ಓಪನ್ ಪ್ಲೇಸಲ್ಲಿ ಕೂತ್ರೆ ಒಂದು ರೀತಿ ಮಜಾ ಅನ್ನಿಸ್ತು. ಸೊ ಎಲ್ಲ ಇಲ್ಲೇ ಬಂದ್ವಿ. ನೋಡೋಣ ಏನೇನು ಐಟಮ್ ಇದೆ ಅಂತ. ಆ್ಯಂಡ್ ಫಸ್ಟ್ಲಿ ಚಪಾತಿಯೊಂದಿಗೆ ಸ್ಟಾರ್ಟ್ ಆಗ್ತಾ ಇದೆ ಬೆಳದಿಂಗಳ ಊಟ. ನಿಮ್ದೇನು? ಚಂಪಾಕಲಿ. ಬಡಿಸಿ ಚಪಾತಿಗೆ ಕೂರ್ಮ, ವೆಜಿಟೇಬಲ್ ಕೂರ್ಮ. ನೆಕ್ಸ್ಟ್ ಪ್ಲೈನ್ ರೈಸು. ಓಕೆ, ರಸಮು. ನೆಕ್ಸ್ಟ್ ಪಲಾವ್ ಇದೆ, ಮೊಸರು ಬಜ್ಜಿ. ಬೆಳದಿಂಗಳ ಊಟ ಸವಿರಿ. ಯಾವಾಗ ಶುರುವಾಯಿತು ನಮ್ದು ಇದು ಬೆಳದಿಂಗಳ ಊಟದ ಕಾನ್ಸೆಪ್ಟು? ನಮ್ಮ ಮಹಿಳಾ ಸಮಾಜ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ? 40 ವರ್ಷ ಇತಿಹಾಸ ನಮ್ಮ ಮಹಿಳಾ ಮಂಡಳಿಗೆ. ಓಕೆ, ಅವಾಗಿಂದನೇ ಈ ಕಾನ್ಸೆಪ್ಟ್ ಇದೆ. ಎಲ್ಲಿ ಮಾಡ್ತಿದ್ರಾ? ಅಲ್ಲಿ ಮಾಡ್ತಾ ಇದ್ವಿ. ಪ್ರಭಾಕರ್ ಭಟ್ರದ್ದು ಕಲಸೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಡ್ತಿದ್ರು. ಮತ್ತೆ ಸುಪ್ರಭಾ ಒಂದು ರೆಸಿಡೆನ್ಸಿ ಆಯ್ತಲ್ಲ, ಅಲ್ಲಿ ಒಂದ್ಸಲ ಮಾಡಿದ್ವಿ. ಹೌದೌದು. ಆಮೇಲಿಂದ ಈ ರಾತ್ರಿ ಎಲ್ಲ ರಾತ್ರಿ ಎಲ್ಲ ಬೇರೆ ಕಡೆ ಹೋಗೋದು ಕಷ್ಟ ಅಂತ ಹೇಳಿ ಆಮೇಲೆ ನಾವು ಇಲ್ಲಿ ಸಮಾಜದಲ್ಲಿ ರಾತ್ರಿ ಮಾಡ್ತಿದ್ವಿ. ವರ್ಷನೂ ತಪ್ಪಿಸದೇ ಮಾಡಿದ್ದೀವಿ. ಒಬ್ಬರಿಗೊಬ್ಬರಿಗೆ ಒಂಥರ ಒಂದು ಅನುಬಂಧ ಬರುತ್ತೆ. ಹೌದು. ಸೊ ಈಗ ನಾನು ತಗೊಳ್ತೀನಿ ಫಸ್ಟ್ ಚಪಾತಿ. ಎಲ್ಲ ಹೊರಟ್ರು, ಎಲ್ಲ ಮುಗಿಸಿ ಸಖತ್ತಾಯ್ತು. ಸೂಪರ್. ಓಕೆ, ಬಾಯ್. ನಾವು ಬರ್ತೀವಿ ನೆಕ್ಸ್ಟ್ ಟ್ರಿಪ್. ಹೋಗಿ. ಹಾಂ, ಬಾಯ್. ಅದೇ, ಬಾಯ್ ಕಲ್ಪನಾ. ಅಲ್ಲಿ ಆ್ಯಕ್ಚುಲಿ ಫೈರ್ ಕ್ಯಾಂಪ್ ಆಗ್ತಿದೆ, ಮ್ಯೂಸಿಕಲ್ ನೈಟ್ ಥರ. ಇಲ್ಲಿ ಇವ್ರು ಎಂಜಾಯ್ ಮಾಡ್ತಿದ್ದಾರೆ. ಕಳ್ಸಕ್ ಬಂದ್ವಿ. ಪ್ರದೀಪ್ ಕಾಯ್ತಾ ಇದ್ದಾರೆ. ಮುಷು, ಹೇಗಿದೆ ಈ ವೆಹಿಕಲ್ ರೈಡ್? ಸೂಪರ್ ಆಗಿದೆ.
ಫೈನಲಿ ಮನೆಗೆ ಬಂದ್ವಿ, 9:15 ಆಗಿದೆ. ಮಧ್ಯಾಹ್ನ 3 ಗಂಟೆಗೆ ಹೊರಟೋರು ಅಮ್ಮ ಮಗ. ಸೊ ಮಧ್ಯಾಹ್ನ 3 ಗಂಟೆಯಿಂದ ಇಷ್ಟೋ ತನಕ ಕಳೆದಿದ್ದು ಒಂದೊಂದು ಕ್ಷಣ ಕೂಡ ಚೆನ್ನಾಗಿ ಅನ್ನಿಸ್ತು. ಇಟ್ಸ್ ಟೋಟಲ್ ವರ್ತ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸೊ ನಮ್ಮ ಲೇಡೀಸ್ ಡೇ ಔಟ್ ಹೇಗಿತ್ತು ಅಂತ ಹೇಳೋದು ಮಾತ್ರ ಮರಿಬೇಡಿ ಕಾಮೆಂಟ್ ಸೆಕ್ಷನಲ್ಲಿ. ಸದ್ಯಕ್ಕೆ ವ್ಲಾಗ್ನ ಮುಗಿಸ್ತಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಸ್.